ಇದು ಅಸಲಿ ಸತ್ಯ. ಪಾರ್ಥ ಎಲ್ಲರ ಹತ್ರನೂ ಸುಳ್ಳು ಹೇಳಿ ಹೋಗಿದ್ದಾನೆ. ಅಪ್ಪ ಪಾರ್ಥಗೆ ಚಾಲೆಂಜ್ ಮಾಡಿದಾರಾ? ಹೌದು, ನಿಮ್ಮಪ್ಪನೇ ಅವನಿಗೆ ಟಾಸ್ಕ್ ಕೊಟ್ಟು ಅಲ್ಲಿಗೆ ಕಳಿಸಿದ್ದಾರೆ. ಬಡವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಂತೆ. ಅವ್ರನ್ನ ತಿದ್ದಿ ತೀಡಿ ಒಂದು ಹದಕ್ಕೆ ತಂದು ಎಕ್ಸಾಮಲ್ಲಿ ಪಾಸ್ ಆಗೋ ಥರ ಮಾಡಬೇಕಂತೆ. ಇದು ನಿನಗೆ ಸ್ಟೂಪಿಡ್ ಅಂತ ಅನಿಸ್ತಾ ಇಲ್ವಾ ಭೂಮಿಕಾ? ಪಾರ್ಥ ಇನ್ನೂ ಚಿಕ್ಕ ಹುಡುಗ, ಅವನನ್ನು ಈ ರೀತಿ ಟ್ರೀಟ್ ಮಾಡಿ ಕಷ್ಟ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ನೋಡಿ ಅತ್ತೆ, ನನಗೆ ಗೊತ್ತು ನಿಮ್ಮ ಅಪ್ಪನ ಪರವಾಗಿ ನೀನು ಮಾತಾಡ್ತೀಯ ಅಂತ. ಎಲ್ಲಿ ಬಿಟ್ಕೊಡ್ತೀಯಾ? ಹಾಂ, ಮನುಷ್ಯತ್ವ ಇರೋರು ಮಾಡೋ ಕೆಲಸನ ಇದು. ಚಾಲೆಂಜನ ನೆಪದಲ್ಲಿ ಈ ರೀತಿ ಅವನಿಗೆ ಪನಿಷ್ಮೆಂಟ್ ಕೊಡ್ತಿದ್ದಾರೆ. ಅಲ್ಲ, ಈ ರೀತಿ ಮಾಡೋದಕ್ಕೆ ಅವ್ರಿಗೆ ಯಾರು ರೈಟ್ಸ್ ಕೊಟ್ಟರು ಹೇಳು? ನನ್ನ ಮಗನಿಗೆ ಈ ರೀತಿ ಟಾರ್ಚರ್ ಕೊಡ್ತಿದಾರಲ್ಲ, ಅವ್ರಿಗೇನು ಅನ್ಸೋದಿಲ್ವಾ? ಯಾವ ಕಾಲದಲ್ಲಿ ಇದ್ದಾರೆ ಅವರು? ನೋಡಿ ಅತ್ತೆ, ನೀವು ಮತ್ತೆ ತಪ್ಪು ಮಾಡ್ತಿದ್ದೀರಾ. ಬಂದು ನನಗೆ ಕೇಳಿದ್ರೆ ನಾನು ಏನು ತಾನೇ ಹೇಳಿ? ನನಗೂ ಈ ವಿಷಯಕ್ಕೆ ಯಾವ ಸಂಬಂಧನೂ ಇಲ್ಲ. ಅಲ್ಲಿ ಎಕ್ಸಾಕ್ಟಾಗಿ ಏನು ನಡೀತಿದೆ ಅಂತಲೂ ನನಗೆ ಗೊತ್ತಿಲ್ಲ. ನೀವು ಹೇಳಿದ ಮೇಲೇ ನನಗೆ ಈ ವಿಷಯ ಗೊತ್ತಾಗಿತ್ತು. ಆದರೆ ಒಂದಂತೂ ನಿಜ ಅತ್ತೆ, ನಮ್ಮಪ್ಪ ಏನೇ ಮಾಡಿದ್ರು ಅದು ಒಳ್ಳೆಯದಕ್ಕೆ ಆಗಿರುತ್ತೆ. ನಮ್ಮಪ್ಪ ಅಂತ ನಾನು ಅದನ್ನು ಹೇಳ್ತಿಲ್ಲ, ಸಾವಿರಾರು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿರೋ ಮೇಷ್ಟ್ರವರು. ಸರಿ ಏನು ತಪ್ಪೇನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನೀವು ಹೇಳೋಷ್ಟು ನೀಚರಲ್ಲ ನಮ್ಮಪ್ಪ. ಕೊನೆಗೂ ಅವ್ರ ಪರ ವಹಿಸ್ಕೊಂಡೆ ಮಾತಾಡ್ತಾ ಇದೆಯಾ? ಇದರಲ್ಲೇ ಗೊತ್ತಾಗತ್ತೆ ನೀನು ಎಲ್ಲಿಗೆ ಸೇರಿದವಳು ಅಂತ. ಒಂದಂತೂ ನಿಜ ಭೂಮಿಕಾ, ನನ್ನ ಮಗನಿಗೆ ಏನಾದರೂ ಆದರೆ ನಾನಂತೂ ಸುಮ್ಮನೆ ಇರಲ್ಲ. ಅತ್ತೆ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ? ನೀವೇ ಹೇಳಿ, ನಾನು ಏನು ಮಾಡಲಿ ಅಂತ ಹೇಳಿ. ಈಗಲೇ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಮಾತಾಡು. ಪಾರ್ಥನ ಈಗಲೇ ಮನೆಗೆ ಕಳ್ಸಕ್ಕೆ ಹೇಳು. ಪಾರ್ಥ ನಿನ್ನ ಮಾತು ಕೇಳ್ತಾನೆ. ಸಾರಿ ಅತ್ತೆ, ದಿಸ್ ಇಸ್ ಔಟ್ ಆಫ್ ಮೈ ಹ್ಯಾಂಡ್. ನಾನೇ ಅಲ್ಲ, ಯಾರು ಹೇಳಿದ್ರು ಅಷ್ಟೆ. ಪ್ರೀತಿಯಲ್ಲಿ ಬಿದ್ದವರು ಯಾರ ಮಾತು ಕೇಳಲ್ಲ. ಯಾಕಂದರೆ ಅವ್ರಿಗೆ ಪ್ರೀತಿನೇ ಎಲ್ಲನೂ ಆಗಿರುತ್ತೆ. ಪ್ರೀತಿಗೋಸ್ಕರ ಅವ್ರು ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿರ್ತಾರೆ. ಪ್ರೀತಿಗೋಸ್ಕರ ಅವರು ಪ್ರಾಣನೇ ಬಿಡ್ತಾರೆ, ಆದರೆ ಪ್ರೀತಿನ ಬಿಡಲ್ಲ. ಪ್ರೀತಿ ಅನ್ನೋದೇ ಹಾಗೆ ಅತ್ತೆ, ಎಲ್ಲಿಲ್ಲದ ಹಠಾನ, ಛಲಾನ, ಬಲಾನ, ಧೈರ್ಯನ ತಂದುಕೊಡುತ್ತೆ. ನೋಡ್ತಾ ಇರಿ, ಅಪ್ಪ ಹಾಕಿರೋ ಚಾಲೆಂಜಲ್ಲಿ ಪಾರ್ಥ ಅವರು ಗೆದ್ದೇ ಗೆಲ್ತಾರೆ. ಅವ್ರ ಪ್ರೀತಿನೂ ಗೆಲ್ಲುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ನೀವೆಷ್ಟೇ ಫೈಟ್ ಮಾಡಿದ್ರೂ ಅದಷ್ಟಕ್ಕಷ್ಟೇ. ಪ್ರೀತಿ ಅಂತ ಬಂದರೆ ಯಾರಿಗೇನೂ ಮಾಡೋಕ್ಕಾಗಲ್ಲ. ಅಂಕಲ್, ಆ ಹುಡುಗನ ತಾಯಿಗೆ ಹುಷಾರಿಲ್ಲ ಅಂಕಲ್. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಆಪರೇಷನ್ ಮಾಡಲೇಬೇಕಂತೆ. ಅದಕ್ಕೆ ನಿಮ್ಮ ಅಣ್ಣನ ದುಡ್ಡಿಂದ ಸಹಾಯ ಮಾಡ್ತೀಯಾ? ಮಾಡು, ಒಳ್ಳೇದೇ. ನಾನು ಅದಕ್ಕೆ ಅಡ್ಡ ಬರೋದಿಲ್ಲ. ಸಹಾಯ ಯಾರು ಮಾಡಿದ್ರೇನು, ಒಟ್ಟಿನಲ್ಲಿ ಆ ಹೆಣ್ಣುಮಗಳು ಹುಷಾರಾಗಬೇಕಷ್ಟೆ. ಆದರೆ ನೀನು ಸೋತೆ ಅಂತ ಒಪ್ಕೊಂಬಿಡು. ಇಲ್ಲ ಅಂಕಲ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಅಣ್ಣನ ಹತ್ರ ಯಾವ ಹೆಲ್ಪು ಕೇಳಲ್ಲ. ಅವ್ನ ದುಡ್ಡನ್ನು ನಾನು ಯೂಸ್ ಮಾಡಲ್ಲ ಅಂಕಲ್. ಮತ್ತೇನು ಮಾಡ್ತೀಯ? ಆಪ್ರೇಷನ್ ಅಂದರೆ ಸುಲಭ ಅಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ₹1 ದುಡಿಮೆ ಇಲ್ಲಿರೋ ನೀನು ಅಷ್ಟೊಂದು ದುಡ್ಡನ್ನು ಹ್ಯಾಕೆ ಹೊಂದಿಸ್ತೀಯ? ಹಾಂ, ಅಡ್ಡದಾರಿ ಹಿಡಿದ್ರೆ ನೀ ಸೋತಾಗೆ. ಅಂಕಲ್, ಯಾಕೆ ಅಂಕಲ್ ಇಷ್ಟೊಂದು ಹಾರ್ಷಾಗಿ ಮಾತಾಡ್ತಾ ಇದ್ದೀರಾ? ನನ್ನ ತಲೆಯಲ್ಲಿ ಆ ಥರ ಎಲ್ಲ ಯೋಚನೆ ಇಲ್ಲ ಅಂಕಲ್. ಮತ್ತು ದುಡ್ಡನ್ನು ಹೇಗೆ ಹೊಂದಿಸ್ತೀಯ? ನೋಡು, ಖರ್ಚು ಮಾಡೋದು ಭಾಳ ಸುಲಭ, ಅದನ್ನು ಯಾರು ಬೇಕಾದ್ರೂ ಮಾಡ್ತಾರೆ. ಆದರೆ ದುಡ್ಡನ್ನು ದುಡಿಯೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಏನು ಮಾಡ್ತೀಯ ಈಗ? ಅಂಕಲ್, ಯಾಕೆ ಅಂಕಲ್ ಇಷ್ಟೊಂದು ಡಿಸ್ಕರೇಜ್ ಮಾಡ್ತಾ ಇದ್ದೀರಾ? ನಾನೇನು ನಿನ್ನ ಡಿಸ್ಕರೇಜ್ ಮಾಡೋದು? ನಿನ್ನನ್ನು ನೀನು ಎನ್ಕರೇಜ್ ಮಾಡ್ಕೋಬೇಕು. ನಿನ್ನಲ್ಲಿ ಆ ಛಲ ಇರಬೇಕು. ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ಹಠ ಇರಬೇಕು. ನಿನಗದಿಲ್ವಲ್ಲ. ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವ್ ನೀನು. ಸುಖದ ಸುಪ್ಪತ್ತಿಗೆಲ್ಲಿ ಬೆಳೆದವ್ ನೀನು. ನಿನಗೆ ಹಸು ಅಂದ್ರೇನು, ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆದಮೇಲೆ ಈ ಛಲ ಹಠ ಎಲ್ಲ ಎಲ್ಲಿಂದ ಬರಬೇಕು? ಸುಮ್ಮನೆ ಯಾಕೆ ಈ ಬೇಡದೇ ಇರೋ ಸೆಂಟಿಮೆಂಟ್ಗಳನ್ನ ಮಾತಾಡ್ತೀಯ? ಕೈಲಾಗದೇ ಇರೋರೇ ಯಾವಾಗಲೂ ಹೀಗೆ ಮಾತಾಡೋದು. ಒಂದು ನೆಪ ಕೊಡೋದು, ಕಾರಣಗಳನ್ನ ಹೇಳೋದು. ಅದ್ರ ಬದಲು
ಕೈಯಲ್ಲಾಗಲ್ಲ ಅಂತ ಹೇಳಿ ಸೋಲೊಪ್ಕೊ. ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನ್ನಲ್ಲಿ ಛಲ ಇಲ್ವಾ? ಹಠ ಇಲ್ವಾ? ಇಷ್ಟೇನಾ ನೀನು? ಇಲ್ಲ ಅಂಕಲ್, ನಾನು ಯಾರ ಹತ್ರನೂ ಹೆಲ್ಪ್ ಕೇಳೋದಿಲ್ಲ. ನಾನೇ ಏನಾದರೂ ಮಾಡಿ ಅವ್ರಿಗೆ ಸಹಾಯ ಮಾಡ್ತೀನಿ. ಇದ್ರಲ್ಲಿ ನಾನು ಗೆದ್ದೆ ಗೆಲ್ತೀನಿ ಅಂಕಲ್, ಗೆದ್ದೆ ಗೆಲ್ತೀನಿ. ಟಿಂಗ್ 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 ಟಿಂಗ್. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಅನ್ನೋ ಗೊಂಬೆ ಥರ ಅವಳು. ನೀನು ಏನೇ ಮಾಡಿದ್ರು ಅವಳಿಗೇನು ಆಗಲ್ಲ. ಸುಮ್ಮನೆ ನಮ್ಮ ಎನರ್ಜಿ ವೇಸ್ಟ್ ಸಿಸ್ಟರ್. ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಸಣಕಲ್ ಕಡ್ಡಿ ಥರ ಇದ್ರು ಗಟ್ಟಿ ಪಿಂಡ ಸಿಸ್ಟರ್ ಅದು. ನೀನು ಏನೇ ಟಾರ್ಚರ್ ಕೊಡು, ಏನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡು, ಕಮಕ್ ಕಿಮಕ್ ಅನ್ನಲ್ಲ ಅವಳು. ಅಷ್ಟು ಗಟ್ಟಿಯಾಗಿ ಬೇರ್ ಬಿಟ್ಬಿಟ್ಟಿದ್ದಾಳೆ, ಅಲ್ಲಡ್ಸಕ್ಕಾಗಲ್ಲ ಅವಳನ್ನ. ಅವಳು ನಮಗಿಂತ ಒಂದು ಹೆಜ್ಜೆ ಮುಂದಿಟ್ಟು ಗೌತಮ್ಗೆ ಈ ವಿಷಯ ಹೇಳಿದ್ನು ಅಂತಾದ್ರೆ ನಮ್ಮ ಬಾಲಕ್ಕೆ ನಾವೇ ಬೆಂಕಿ ಇಟ್ಕೊಂಡಂಗೆ ಸಿಸ್ಟರ್. ಗೌತಮ್ಗೆ ಈ ವಿಷಯ ಗೊತ್ತಾದ್ರೆ ಅವ್ನು ಸುಮ್ಮನೆ ಇರ್ತಾನೆ, ತಡಕ್ಕಂತೆದ್ದು ನಿಲ್ತಾನೆ. ಮುಹೂರ್ತ ಫಿಕ್ಸ್ ಮಾಡಿ, ಛತ್ರ ಬುಕ್ ಮಾಡಿ, ಟುಮ್ 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 ಅಂತ ಏಕ್ ಮಾರೋ ದೋ ತುಕ್ಕಡ ಅಂತ ಮದುವೆ ಮಾಡಿಸೇ ಬಿಡ್ತಾನೆ. ಮುಂದೆ ಕಟ್ ಮಾಡಿದ್ರೆ ಅಕ್ಕನ ಜೊತೆ ತಂಗಿದು ಸೊಸೆಯಾಗಿ ಈ ಮನೆಗೆ ಸೇರ್ಪಡೆ ಆಗ್ತಾಳೆ. ಆಗ ಆಟೋಮೆಟಿಕಲಿ ಅವ್ರ ಟೀಮಿನ ಬಲ ಜಾಸ್ತಿ ಆಗುತ್ತೆ. ನಮ್ಮನ್ನ ಹೀನಾಯವಾಗಿ ಕಾಣ್ತಾರೆ ಸಿಸ್ಟರ್. ನಮಗೆ ಉಸಿರಾಡಕ್ಕಾಗದಿರೋ ಥರ ಹಾಗೆ ಎರಡೂ ಕಡೆಯಿಂದ ಬ್ಯಾಂಡ್ ಬಜಾಯಿಸ್ತಾರೆ. ಬ್ಯಾಂಡು ಹಣೆ ಬರಕ್ಕೆ ಹೊಣೆ. ಹೇಗಣ್ಣ ಸಾಧ್ಯ? ಗೌತಮ್ ನನ್ನ ಹತ್ರ ಒಂದು ಮಾತು ಕೇಳಿದೆ, ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ಅವನಿಡಲ್ಲ, ಅವನಿಡೋದೇ ಇಲ್ಲ. ಇಡೋಂಗೆ ಮಾಡಿದ್ರೆ ಹೆಂಡತಿ ಅನ್ನೋ ಪ್ರಭಾವ ಬಳಸಿ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಥರ ಮಾಡಿದ್ರೆ ಆಗ ಆಟೋಮೆಟಿಕ್ ಆಗಿ ಅವನ ಮನಸ್ಸು ಬದಲಾಯಿಸೋ ಅವಕಾಶ ಇದೆಯಲ್ಲ ಸಿಸ್ಟರ್. ಅಮ್ಮ ಅನ್ನೋದು ಎಷ್ಟು ದೊಡ್ಡ ಎಮೋಷನಲ್ ಎನರ್ಜಿನೋ, ಹೆಂಡತಿ ಅನ್ನೋದು ಕೂಡ ಅಷ್ಟೇ ಸ್ಟ್ರಾಂಗ್ ಆದ ಎಮೋಷನಲ್ ಎನರ್ಜಿ. ಇದನ್ನು ಮರಿಬೇಡ. ಯು ಮೈಂಡ್ ಇಟ್, ಯು ಬೆಟರ್ ಮೈಂಡ್ ಇಟ್. ಅಂದರೆ ಗೌತಮ್ ನನ್ನನ್ನು ಸೈಡ್ಲೈನ್ ಮಾಡಿ ಆ ಭೂಮಿಕಾ ಮಾತು ಕೇಳ್ತಾನೆ ಅಂತನಾ? ಅಂತ ಸಂದರ್ಭ ಬಂದರೆ ಕೇಳಿದ್ರು ಕೇಳ್ಬೋದೇನೋ. ಈ ಇಕ್ಕಟ್ಟು ಮತ್ತು ಬಿಕ್ಕಟ್ಟು ಇದೆರಡರ ಮಧ್ಯೆ ತಲೆಬಿಸಿನೇ ಬೇಡ ಅಂತ ನಿಧಾನಕ್ಕೆ ಹೆಂಡತಿ ಕಡೆ ವಾಲಿದ್ರು ವಾಲ್ಬಹುದು. ಹೆಂಡತಿ ಪುಂಗಿಗೆ ಯಾವ ಥರ ತಲೆ ಅಲ್ಲಾಡಿಸ್ತಾನೆ. ಈಗ ನೀನೇ ಹೇಳು ಸಿಸ್ಟರ್, ಏನು ಮಾಡ್ತೀಯ? ಅವಳನ್ನೇ ಸೊಸೆ ಅಂತ ಒಪ್ಕೋತೀಯ ಅಥವಾ ನೀನು ಇಷ್ಟಪಟ್ಟ ಹುಡುಗಿನ ಸೊಸೆ ಅಂತ ಮನೆಗೆ ಕರ್ಕೊಂಡು ಬರ್ತೀಯ? ಈಗ ನೀನು ಒಂದು ಹೆಜ್ಜೆ ತಪ್ಪಾಗಿಟ್ರು ಸೈಂತ ಪಾತಾಳಕ್ಕೆ ಹೋಗ್ತೀಯ. ಆಗ ಅವಳು ಈ ಮನೆ ಸಿಂಹಾಸನ ಏರ್ತಾಳೆ. ಈ ಮನೆಯಲ್ಲಿ ಪ್ರತಿಯೊಂದು ನಿರ್ಧಾರನೂ ಅವಳೇ ತಗೊಳ್ಳೋ ಥರ ಆಗತ್ತೆ. ಯೋಚನೆ ಮಾಡಿಸುತ್ತೆ. ನೀನೀಗ ಎಷ್ಟು ಯೋಚನೆ ಮಾಡ್ತೀಯೋ ಅಷ್ಟು ಒಳ್ಳೇದು. ಯಾವುದಕ್ಕೂ ಒಂದು ಸರ್ತಿ ಹಳೇದನ್ನು ನೆನಪು ಮಾಡ್ಕೋಸಿತ್ತೆ. ಮೈಮನ್ ಮದುವೆ ಆಗುವಾಗ ಭೂಮಿಕನ್ ತಮ್ಮ ಉರ್ಪ್ ನಿನ್ನ ಅಳಿಯ ಜೀವ ಏನು ಹೇಳ್ದೆ? ಅಕ್ಕಗೆ ಮದುವೆ ಆಗಿದೆ, ನಾನು ಮದುವೆ ಆಗಲ್ಲ ಅಂತ. ಏನಾಯ್ತು? ಆ ಬುರ್ನಾಸ್ ಭೂಮಿಕಾ ಅನಾಯಾಸವಾಗಿಂತ ದೊಡ್ಡ ಮನೆಗೆ ಸೊಸೆಯಾಗಿ ಬಂದು ಸೇರ್ಕೊಂಡು ಆಮೇಲೆ ಏನಾಯ್ತು? ಜಯದೇವಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ. ಹಾಗೇನಾಯ್ತು? ಈ ಮನೆ ಪಾತ್ರೆ ತಿಕ್ಕೋಳನ್ನ ಸೊಸೆ ಪಾತ್ರಕ್ಕೆ ಫಿಕ್ಸ್ ಮಾಡಿದ್ಲು. ಯಾರು? ಅದೇ ಬುರ್ನಾಸ್ ಭೂಮಿಕಾ. ಮಲ್ಲಿನ ಮನೆಗೆ ಸೊಸೆಯಾಗಿ ಬಂತು. ಅವಳಿಗೆ ಮದುವೆ ಮಾಡಿದ್ರು ಋಣ ಕಟ್ಟಿಬಿತ್ತು. ಭೂಮಿಕಾಗೆ ರೈಟ್ ಹ್ಯಾಂಡ್ ಆದ. ಈಗ ಅವಳು ಕೂಡ ನಿನ್ನ ಪಾಲಿಗೆ ಔಟ್ ಆಫ್ ಕಂಟ್ರೋಲ್. ಯಾರೇ ಅನ್ನೋರಿಲ್ಲ ಸಿಸ್ಟರ್ ನಿನಗೆ. ಅಯ್ಯೋ ದೇವ್ರೆ, ಆ ಕೆಲಸದವಳಿಗೆ ಏನಾದರೂ ಮಾಡಿ ಒಂದು ಪೊಲೀಸ್ ಸ್ಟಾಪ್ ಇಡೋಣ ಅಂತ ನೀನು ನಿನ್ನ ಮಗ ಎಷ್ಟೇ ಪ್ರಯತ್ನ ಮಾಡಿದ್ರು ನಿಮ್ಮ ಕೈಯಿಂದ ಆಗಲ್ಲ. ಯಾಕೆ ಅಂದರೆ ಅವಳ ಮೇಲೆ ಭೂಮಿಕನ್ ಕೃಪಾ ಕಟಾಕ್ಷ ಇದೆ, ಗೊತ್ತಾ ಸಿಸ್ಟರ್? ನೀನು ನಿನ್ನ ಮಗ ಆ ಮಲ್ಲಿಗೆ ವಿಷ ತಿನ್ನಿಸ್ಬೇಕು ಅಂತ ಅಂದ್ಕೊಂಡ್ರಿ. ಏನಾಯ್ತು? ನೀನೇ ವಿಷ ತಿಂದೆ. ಅವಳಿಗೆ ಆಕ್ಸಿಡೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿ ಅಲ್ವಾ? ಏನಾಯ್ತು? ನೀನೇ ಅವಳ ಪಕ್ಕದಲ್ಲೋ ಕೂತ್ಕೊಂಡೆ. ಹಾಗಾಗೋ ಥರ ಮಾಡಿ ಯಾರು ಸಿಸ್ಟರ್? ಅದೇ ಭೂಮಿಕಾ, ಬುರ್ನಾಸ್ ಭೂಮಿಕಾ. ಸಾಕತ್ ಬುದ್ಧಿವಂತೆ ಸಿಸ್ಟರ್ ಅವಳು. ಮಹಾನ್ ಚಾಲಾಕಿ,
ಅಂಥವಳನ್ನ ಬರೀ ಶಕ್ತಿಯಿಂದ ಗೆಲ್ತೀನಿ ಅಂತ ಹೋದ್ರೆ ಆಗೋ ಕೆಲಸ ಅಲ್ಲ. ಯುಕ್ತಿನೂ ಬೇಕು, ಕುಯುಕ್ತಿನೂ ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ಮೈ ಡಿಯರ್ ಸಿಸ್ಟರ್, ನಿನ್ನ ಗೇಮ್ ಪ್ಲಾನನ್ನು ಚೇಂಜ್ ಮಾಡ್ಕೋ. ನೀನು ಬರೀ ಗೇಮ್ ಪ್ಲಾನರ್ ಆದರೆ ಸಾಲದು, ಗೇಮ್ ಚೇಂಜರ್ ಆಗಬೇಕು ಸಿಸ್ಟರ್. ಆಗ ಮಾತ್ರ ಪವರ್ ಪಾಲಿಟಿಕ್ಸಲ್ಲಿ ನೀನು ವಿನ್ ಆಗೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ ಮೈ ಡಿಯರ್ ಸಿಸ್ಟರ್? ದಯವಿಟ್ಟು ಸಹಾಯ ಮಾಡಿ. ಎಸ್, ಪರ್ಫೆಕ್ಟ್. ಹೇಗಿದೆ? ಸೂಪರ್ ಸರ್. ಸರಿ ಮಕ್ಕಳ, ನೀವು ಒಂದು ಕೆಲಸ ಮಾಡಿ, ನೀವು ಒಂದೊಂದು ಬೋರ್ಡ್ ಇಟ್ಕೊಂಡು ನನ್ನ ಜೊತೆ ಬಂದ್ಬಿಡಿ. ಸರಿ ಸರ್. ಬೇಡ 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 ಬೇಡ. ಫಸ್ಟ್ ಆಫ್ ಆಲ್ ನಿಮಗೆ ಎಕ್ಸಾಮ್ ಇದೆ, ನೀವು ಕೂತ್ಕೊಂಡು ಓದ್ಕೊಳ್ಳಿ. ಇದು ನಾನು ಮಾಡಬೇಕಾಗಿರೋ ಕೆಲಸ, ಸೊ ನಾನೇ ಮಾಡ್ತೀನಿ. ರೋಡ್ ಸೈಡಲ್ಲಿ ಹೋಗಿ ಹೆಲ್ಪ್ ಕೇಳ್ತೀನಿ. ನಮ್ಮ ಜನಗಳ ಮನಸ್ಸು ತುಂಬಾ ದೊಡ್ಡದು, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ. ಬಟ್ ನೀವು ಓದ್ಕೊಳ್ಳಿ. ಹಾಂ, ನಾನು ಇದನ್ನು ನಿಮ್ಮ ಫ್ರೆಂಡ್ ಜುಮ್ಕಿಗೋಸ್ಕರ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ನನಗೋಸ್ಕರ ಓದ್ಕೊಳ್ಳಲ್ವಾ? ನೋಡೋಣ ಬಿಡಿ ಸರ್. ನೋಡೋಣ ಅಲ್ಲ, ಓದ್ಕೋಬೇಕು. ಸರಿ ಸರಿ ಆಯ್ತು, ನೀವು ಮೊದಲು ಹೋಗಿ ಸರ್. ಓಕೆ, ಕೊಡೋದು. ಓದ್ಕೊಳ್ರೋ. ಸರಿ ಸರ್. ಹಾಂ ಅಂಕಲ್, ನೋಡಿ ಅಂಕಲ್, ನಾನೇ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಈ ಒಂದು ಒಳ್ಳೆ ಕೆಲಸ ಫಸ್ಟು ನಿಮ್ಮಿಂದನೇ ಶುರುವಾಗಲಿ. ಇದ್ರ ಓಪನಿಂಗ್ ಸೆರೆಮನಿನ ನೀವೇ ಮಾಡಿಬಿಡಿ. ದುಡ್ಡು ಕೊಟ್ಟರೆ ಪುಣ್ಯ ಬರೋ ಸ್ಕೀಮ್ ಅಂಕಲ್. ಸೊ ಪ್ಲೀಸ್ ಅಂಕಲ್, ನಿಮ್ಮ ಕೈಲಿ ಆದಷ್ಟು ಡೊನೇಟ್ ಮಾಡಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೀವು ಇಷ್ಟು ಕೊಟ್ರಲ್ಲ, ನಾನು ಮುಂದಕ್ಕೆ ಏನೋ ಮಾಡ್ಕೋತೀನಿ ಬಿಡಿ. ಅಂಕಲ್, ನೀವು ದುಡ್ಡು ಕೊಟ್ಟಿದ್ದು ನಂಗೆ ತುಂಬಾ ಖುಷಿ ಆಯಿತು ಅಂಕಲ್. ನಾನು ಮಕ್ಕಳಿಗೆ ಓದ್ಕೊಳ್ಳೋದಕ್ಕೆ ಹೇಳಿದ್ದೀನಿ ಅಂಕಲ್. ನಾನು ಹೋಗಿ ಫಂಡ್ಸ್ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂಕಲ್. ಥ್ಯಾಂಕ್ ಯು ಅಂಕಲ್. ಬಾಯ್ ಅಂಕಲ್. ಇವಾಗ ಮಾಸ್ಟರ್ ಹೇಳಿದ್ರಲ್ಲ, ಓದ್ಕೊಬೇಕಾ? ಅಯ್ಯೋ, ಮಾಸ್ಟರ್ ಹೇಳ್ದಂಗೆಲ್ಲ ಕೇಳೋದಕ್ಕಾಗತ್ತಾ? ನಡಿ ಆಟಾಡೋಣ. ಇವರು ಓದ್ಕೊಂಡಂಗೆ. ಗೆಳೆಯ, ಅವ್ನು ನಮ್ಮ ಪಾರ್ಥ ಅಲ್ವಾ? ಹೌದು. ಅವನು ಇಲ್ಲೇನು ಮಾಡ್ತಾ ಇದ್ದಾನೆ? ಮನೇಲಿ ಸೋಲೋ ಟ್ರಿಪ್ ಹೋಗ್ತೀನಿ ಅಂತ ಹೇಳಿದಾನೆ. ಟ್ರಿಪ್ ಹೋಗ್ತೀನಿ ಅಂತ ಹೇಳಿದ್ನ? ಇಲ್ಲೇನೋ ಮಾಡ್ತಾ ಇದ್ದಾನ ಅವನು? ನನಗೂ ಅದೇ ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ ಅವನು ಸುಳ್ಳು ಹೇಳೋನಲ್ಲ ಕಣೋ. ಈ ಥರ ಮಾಡ್ತಾ ಇದ್ದಾನೆ ಅಂದರೆ ಏನೋ ಬಲವಾದ ಕಾರಣ ಇರಬೇಕು. ಏನು ಅಂತ ಫೈಂಡ್ ಔಟ್ ಮಾಡಬೇಕಲ್ಲ. ಕೆಲಸ ಮಾಡು, ನಾನು ಇಲ್ಲೇ ಕೂತಿರ್ತೀನಿ, ನೀನು ಹೋಗಿ ವಿಚಾರಿಸ್ಕೊಂಬ. ನಾನು ಅಲ್ಲಿ ಬಂದರೆ ಬೇರೆ ಥರ ಆಗ್ಬಿಡುತ್ತೆ. ಸರಿ, ನಾನು ಅದೇನು ಅಂತ ಹೋಗಿ ಕ್ಲಿಯರ್ ಮಾಡ್ಕೊಂಡ್ಬರ್ತೀನಿ. ಪಾರ್ಥ, ಆನಂದ್, ನೀವೇನು ಇಲ್ಲಿ? ಇದೇ ಪ್ರಶ್ನೆ ನಾನೆಲ್ಲ ಕೇಳಬೇಕು ಅಂತಿದ್ದೆ. ನೀನೇನೋ ಇಲ್ಲಿ? ಇದೇನೋ ಒಂದು ಆನಂದ್ ಬ್ರೋ. ಇದೇನು ಸರ್ 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 ಒಂದು ನಿಮಿಷ ಸರ್, ತಾಯಿ ಹುಷಾರಿಲ್ಲ, ಬ್ರೈನ್ ಟ್ಯೂಮರ್ ಆಗಿದೆ. ನಿಮಗೆ ಎಷ್ಟಾಗುತ್ತೆ ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಪಾರ್ಥ, ಯಾರಿಗೋ ಹುಷಾರಿಲ್ಲ ಅಂತ ಇದೆಯಾ? ಟ್ರೀಟ್ಮೆಂಟಿಗೆ ದುಡ್ಡು ಬೇಕು ಅಂತ ಇದೆಯಾ? ಅಲ್ಲ, ಇವೆಲ್ಲ ಕೇಳೋ ಬದಲು ನಿಮ್ಮ ಅಣ್ಣನೇ ಒಂದು ಮಾತು ಕೇಳಿದ್ರೆ ಎಷ್ಟು ಬೇಕಷ್ಟು ಡೌನೇ ಕೊಟ್ಟು ಬಿಡ್ತಾರಲ್ಲೋ. ಅದು ಬಿಟ್ಟು ಏನು ನಿನ್ನ ಅವಸ್ಥೆ? ಇದೆಲ್ಲ ಯಾಕೆ ಬೇಕು ನಿನಗೆ? ಯಾಕೆ ಅಂದರೆ ನಾನು ಪ್ರೂವ್ ಮಾಡ್ಕೋಬೇಕು ಆನಂದ್ ಬ್ರೋ. ಪ್ರೂವಾ? ಇಷ್ಟು ದಿನ ಬಿಗ್ ಬ್ರೋ ವಿಸಿಟಿಂಗ್ ಕಾರ್ಡ್ನ ಜೇಬಲ್ಲಿ ಇಟ್ಕೊಂಡು ತಿರ್ಗಾಡಿದ್ದು ಸಾಕು. ಇನ್ಮೇಲೆ ಅದ್ರ ಲೈಫಲ್ಲಿ ನಾನು ಏನಾದರೂ ಒಂದು ಮಾಡಬೇಕು. ಬಿಗ್ ಬ್ರೋ ಹತ್ರ ಯಾವುದೇ ಹೆಲ್ಪ್ ಕೇಳಿದೆ. ಅವನ ಐಡೆಂಟಿಟಿನ ಎಲ್ಲೂ ಯೂಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ನಾನೇ ಅವನ್ ಮಾಡಿ ಹೆಲ್ಪ್ ಮಾಡಬೇಕು ಅಂತ ಇದ್ದೀನಿ. ಪಾರ್ಥ,
ಅಲ್ಲೋ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾ ಇದೆಯಾ, ಅದಕ್ಕೆ ಇಷ್ಟು ದುಡ್ಡು ಎಲ್ಲ ಸಾಕಾಗುತ್ತೆ? ಟ್ರೀಟ್ಮೆಂಟ್ಗಿರಲಿ, ಅಡ್ಮಿಷನ್ಗೂ ಸಾಕಾಗಲ್ಲಪ್ಪ ಇದು. ಅದ್ರ ಬದಲು ನಿಮ್ಮ ಅಣ್ಣನ ಕೇಳಿದ್ರೆ ಎಷ್ಟು ಬೇಕಷ್ಟು ಅವನೇ ಕೊಡಲ್ವಾ? ಅದಕ್ಕಿಂತ ಕಂಪ್ನಿಲಿ ಫಂಡ್ ಬೇರೆ ಇದೆ, ಅದನ್ನು ಯೂಸ್ ಮಾಡ್ಕೋಬೋದು. ಅನ್ನೆಸರಿಯಾಗಿ ಇದೆಲ್ಲ ಮಾಡ್ತಾ ಇದೆಯಪ್ಪ ನೀನು. ಸರಿ, ಆ ಹೆಂಗ್ಸ್ ಯಾರು? ಅದು ನಾನು ಬ್ರೋ, ನಾನೊಂದು ಸ್ಕೂಲಲ್ಲಿ ಪಾರ್ಟ್ ಟೈಮ್ ಆಗಿ ಮಕ್ಳಿಗೆ ಪಾಠ ಹೇಳ್ಕೊಡೋ ಕೆಲಸ ಮಾಡ್ತಾಯಿದ್ದೀನಿ. ಆ ಸ್ಟೂಡೆಂಟ್ ತಾಯಿಗೆ ಹುಷಾರಿಲ್ಲ, ಅದಕ್ಕೆ ಈಗ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಬರ್ತಾ ಏನು ಹೇಳ್ತಾ ಇದೆಯಾ? ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ನೀನು ಯಾಕೋ ಸ್ಕೂಲಲ್ಲಿ ಪಾರ್ಟ್ ಟೈಮ್ ಟೀಚರಾಗಿ ಹೋಗ್ತಾ ಇದೆಯಾ? ನಿಮ್ಮ ಅಣ್ಣಗೆ ಹೇಳಿದ್ರೆ ನಿನಗೆ ಅಂತ ಸ್ವಂತ ಸ್ಕೂಲ್ನ ಕಟ್ಕೊಟ್ಬಿಡ್ತಾನಲ್ಲ. ನಾನು ನಿಮಗೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ ನನ್ನ ಸ್ಟೂಡೆಂಟ್ ತಾಯಿಗೆ ಹುಷಾರಿಲ್ಲ, ಟ್ಯೂಮರ್ ಆಗಿದೆ, ಆಪ್ರೇಷನ್ಗೆ ಸ್ವಲ್ಪ ದುಡ್ಡು ಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡಿ ಸರ್, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಆನಂದು ನೋಡಿ, ಇಲ್ಲಿ ನಡೀತಾ ಇರೋದ್ರ ಬಗ್ಗೆ ಯಾಕೆ ಏನು ಅಂತ ದಯವಿಟ್ಟು ಪ್ರಶ್ನೆ ಮಾಡಬೇಡಿ. ಯಾವುದನ್ನು ರಿವೀಲ್ ಮಾಡೋ ಪೊಸಿಷನಲ್ಲಿ ನಾನಿಲ್ಲ. ಪ್ಲೀಸ್ ಆನಂದು, ನಂದು ಒಂದೇ ಒಂದು ರಿಕ್ವೆಸ್ಟ್, ಇದನ್ನು ಮನೆಯವ್ರ ಹತ್ರ ಮಾತ್ರ ಹೇಳಿಬಿಡಿ ಆನಂದು. ಎಸ್ಪೆಷಲಿ ಬಿಗ್ ಬ್ರೋಗ್ ಮಾತ್ರ ಈ ವಿಷಯ ಗೊತ್ತಾಗಲೇಬಾರ್ದು. ಒಂದು ವೇಳೆ ಅವನಿಗೆ ಗೊತ್ತಾದರೆ ಅವ್ನು ನಿಜವಾಗ್ಲೂ ತುಂಬಾ ಬೇಜಾರು ಮಾಡ್ಕೋತಾನೆ. ಪ್ಲೀಸ್ ಆನಂದು, ಈ ವಿಷಯ ನಮ್ಮ ಮನೆಯವ್ರ ಹತ್ರ ಯಾರ್ದನ್ನೂ ಹೇಳಿಬಿಡಿ. ನನ್ನೊಂದು ರಿಕ್ವೆಸ್ಟ್ ಇದೆ ನೋಡಿ. ಹೋಗ್ತಾ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಒನ್ ಟೈಮ್ ನನಗೆ ಲೈಫಲ್ಲಿ ಏನಾದರೂ ಒಂದು ಮಾಡೋದಕ್ಕೆ ಬಿಡಿ ಪ್ಲೀಸ್ ಆನಂದ್ ಬ್ರೋ. ಸರಿ ಪಾರ್ಥ, ನೀನೇನು ಮಾಡ್ತೀಯೋ ಅದನ್ನು ಮಾಡು. ನೀನು ಏನು ಮಾಡಿದ್ರು ಕೆಟ್ಟದ್ದಂತೂ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನನಗೆ ಅಷ್ಟೇ ಅಲ್ಲ, ಎಲ್ರಿಗೂ ಇದೆ. ಥ್ಯಾಂಕ್ಸ್ ಆನಂದ್ ಬ್ರೋ. ನಂದೊಂದೇ ಒಂದು ರಿಕ್ವೆಸ್ಟ್, ಎಲ್ರೂ ಹೆಲ್ಪ್ ಕೇಳಿದಾಗೆ ನಾನು ಇನ್ನೂ ಹೆಲ್ಪ್ ಕೇಳ್ತಾ ಇದ್ದೀನಿ. ನಿಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಆ ಸಹಾಯ ಮಾಡಿ. ಥ್ಯಾಂಕ್ಸ್ ಆನಂದ್ ಬ್ರೋ. ಒಳ್ಳೇದಾಗಲಿ ಪಾರ್ಥ, ನಿನ್ನ ಇಂಟೆನ್ಷನ್ನು ಕರೆಕ್ಟಾಗೇ ಇದೆ. ಆದರೆ ಈ ಥರ ದುಡ್ಡು ಕಲೆಕ್ಟ್ ಮಾಡೋದು ಅಷ್ಟು ವರ್ಕೌಟ್ ಆಗಲ್ಲ ಅನಿಸುತ್ತೆ ಕಣ. ಯಾಕೆಂದರೆ ಇದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಅಷ್ಟರಲ್ಲಿ ನೀನು ಯಾರಿಗೆ ಸಹಾಯ ಮಾಡಬೇಕು ಅಂತ ಇದೆಯಲ್ಲ, ಅವ್ರಿಗೆ ಏನು ಬೇಕಾದರೂ ಆಗ್ಬೋದು. ಇಲ್ಲಿ ದುಡ್ಡಷ್ಟೇ, ಟೈಮು ತುಂಬ ಇಂಪಾರ್ಟೆಂಟು. ಅದಕ್ಕೆ ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ಬೋದು ಅಂತ ಯೋಚನೆ ಮಾಡಿ. ಒಳ್ಳೇದಾಗಲಿ, ಬಾಯ್. ಏಯ್, ಹೇಗೆ ಬಂದ್ಬಿಟ್ಟಿದ್ಯಾ? ಅವನು ಅದ್ಯಾರು ಕೇಳಿಸ್ಕೊಂಡು ಅವನನ್ನ ಈ ರೀತಿ ರೋಡಲ್ಲಿ ನೋಡೋದಕ್ಕೆ ನಂಗೆ ಭಾಳ ಕಷ್ಟ ಆಗ್ತಾ ಇದೆ. ಬಟ್ ಓಕೆ, ಅವನಿಗೆ ಜೀವನದಲ್ಲಿ ತಾನೇ ಏನಾದರೂ ಸ್ವಂತ ಮಾಡಬೇಕು ಅಂತ ಭಾಳ ಆಸೆ ಇದೆ. ಆಫೀಸ್ಗೆ ಬಾ ಅಂತ ಕೂಡ ಕರೆದೆ, ಬರಲಿಲ್ಲ. ಅವನು ಭಾಳ ಈಸಿ ಗೋಯಿಂಗು, ಕೇರ್ಲೆಸ್ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ನೋಡೋರು ಅನ್ನಿಸ್ತಾ ಇದೆ ಭಾಳ ಸ್ವಾಭಿಮಾನ ಇದೆ, ಜವಾಬ್ದಾರಿ ಇದೆ. ಖುಷಿ ಆಯ್ತು ನಾ. ನಿಮ್ಮಪ್ಪನೇ ಅವನಿಗೆ ಟಾಸ್ಕ್ ಕೊಟ್ಟು ಅಲ್ಲಿಗೆ ಕಳಿಸಿದ್ದಾರೆ, ಬಡವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಂತೆ. ಅಪ್ಪ ನಿಜವಾಗ್ಲೂ ಪಾರ್ಥ ಅವ್ರಿಗೆ ಚಾಲೆಂಜ್ ಹಾಕಿದಾರಾ? ಯಾವುದಕ್ಕೊಂದ್ಸರಿ ಅಮ್ಮನ ಕಾಲ್ ಮಾಡಿಬಿಟ್ಟು ಸಿಚುವೇಶನ್ ಏನು ಅಂತ ತಿಳ್ಕೊತೀನಿ. ಭೂಮಿ, ಹೇಳಮ್ಮ. ಅಮ್ಮ, ಏನು ಮಾಡ್ತಿದ್ಯಾ? ಅಯ್ಯೋ ಏನಿಲ್ಲ ಕಣೆ, ಸುಮ್ಮನೆ ಕೂತಿದ್ದೆ ಅಷ್ಟೆ. ಅಮ್ಮ, ನಿನ್ನ ವಾಯ್ಸ್ ಕೇಳ್ತಿದ್ರೆ ಬೇಜಾರಲ್ಲಿರೋ ಹಾಗಿದೆ. ಯಾಕೆ ಬೇಜಾರಾಗಿದೆಯಾ? ಇನ್ನೇನೆ, ಇಷ್ಟು ವರ್ಷ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಓಡಾಡ್ತಾ ಇದ್ದಿದ್ದು ನಿಮ್ಮಪ್ಪ ಆಕಾಶನೇ ತಲೆ ಮೇಲೆ ಕಳ್ಸಿ ಬಿದ್ದವ್ರ ಥರ ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ಏನೋ ಆಗೋಗಿದೆ ಅವಳಿಗೆ ಅನ್ನೋ ಥರ ಒಂದು ಮೂಲೆಯಲ್ಲಿ ಅಪೇಕ್ಷೆ ಇದ್ದಾಳೆ. ಇವರಿಬ್ರು ಈ ರೀತಿ ಮನೇಲಿ ಇರೋವಾಗ ನಾನು ಹೆಂಗೆ ಖುಷಿಯಾಗಿರೋಕ್ಕಾಗತ್ತೆ? ಒಂದು ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ. ನನಗೂ ಏನೂ ಅರ್ಥ ಆಗ್ತಿಲ್ಲ ಭೂಮಿ. ಅಂದರೆ ಪಾರ್ಥ ಅವ್ರ ವಿಚಾರದಲ್ಲಿ ಏನೋ ಒಂದಾಗಿರೋದಂತೂ ನಿಜ. ಅದಕ್ಕೆ ಅವರಿಬ್ರು ಹಾಗಿದ್ದಾರೆ. ಹಲೋ ಕಂದ. ಹಾಮ, ಅಲ್ಲ ಅದು ಅಪ್ಪ ಮತ್ತೆ ಅಪೇಕ್ಷಾ ಯಾಕೆ ಹಾಗಿದ್ದಾರೆ ಅಂತ ನಿನಗೇನಾದರೂ ಗೊತ್ತಾ? ನನಗೇನೇ ಗೊತ್ತು ಏನಾಗಿದೆ ಅಂತ. ಬಾಯಿ ಬಿಟ್ಟು ಹೇಳಿದ್ರಲ್ವಾ ನನಗೇನಾದರೂ ಅರ್ಥ ಆಗಬೇಕು. ಈ ಮನೇಲಿ ನಾನೊಬ್ಬಳೆ ಬಾಯಿ ಬಡ್ಕಿ ಥರ ಎಲ್ಲರ ಹತ್ರ ಫಿಲ್ಟರ್ ಇಲ್ಲದೆ ಎಲ್ಲವನ್ನೂ ಹೇಳ್ಕೊಂಡು ಓಡಾಡೋದು. ಅವ್ರ ಟರ್ನ್ ಬಂದಾಗ ಯಾರೇನೂ ಮಾತಾಡಲ್ಲ. ನಿಮ್ಮಪ್ಪನೂ ಬೆಳಗ್ಗೆ ಎದ್ದು ಟಿಪ್ ಟಾಪಾಗಿ ರೆಡಿಯಾಗಿ ನಿಂತುಬಿಡ್ತಾರೆ.
ಎಲ್ಲಿಗ್ರಿ ಹೊರಟ್ರಿ ಅಂತ ಕೇಳಿದ್ರೆ ಸ್ಕೂಲ್ಗೆ ಅಂತಾರೆ. ಅಲ್ಲ ಭೂಮಿ, ಇಷ್ಟು ವರ್ಷ ಇಲ್ದಿರೋ ಶಾಲೆ ಈಗ ಎಲ್ಲಿಂದ ಬಂತು ಮತ್ತೆ? ನೀನೇ ಹೇಳು. ಇನ್ನಿ ಅಪ್ಪಿನು ನಮ್ಮ ಮಹಿಮಾ ಪಾಪ ಮಿಸ್ ಇಂಡಿಯಾ ಕಾಂಪಿಟೇಷನ್ ಬಂದಿದೆ, ನಿನ್ನನ್ನು ರೆಫರ್ ಮಾಡ್ತೀನಿ ಅಂತ ಕೇಳಿದ್ರೆ ಏನು ನಂಗೆ ಆರಾಮಿಲ್ಲ, ತಲೆನೋವು ಅಂತ ಚಿಕ್ಕ ನೆಪ ಕೊಟ್ಕೊಂಡು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಅಲ್ಲ, ಇವಳು ಈ ಥರ ಆಡೋದು ನೋಡಿದ್ರೆ ನನಗೆ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ ಭೂಮಿ. ಯಾರ ಮಾತು ಕೇಳ್ತಿಲ್ವೇ? ನೀನಾದರೂ ಒಂದ್ಸಲಿ ಮಾತಾಡಿ ನೋಡು ಭೂಮಿ, ಪ್ಲೀಸ್. ಅಪೇಕ್ಷಾಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಕೊಟ್ಟೆ. ಅಪ್ಪಿ ಅಪ್ಪಿ, ಇವಳಂತೂ ಈಗ ರೂಮಿಂದ ಆಚೆನೆ ಬರಲ್ಲ. ಇರು, ಹೋಗಿ ಕೊಡ್ತೀನಿ ಒಂದು ನಿಮಿಷ. ತಗೋ, ನಿಮ್ಮ ಅಕ್ಕ ಫೋನ್ ಮಾಡಿದಾಳೆ, ಮಾತಾಡು. ಏನು ನೋಡ್ತಾ ಇದೆ? ತಗೋ. ಹೇಳಕ್ಕ, ಏನು ವಿಷಯ? ಏನು ವಿಷಯ ಅಂತ ನಿನ್ನನ್ನು ಕೇಳಬೇಕಪ್ಪಿ. ಏನಾಗಿದೆ? ಮಿಸ್ ಇಂಡಿಯಾ ಆಫರ್ನ ಯಾಕೆ ರಿಜೆಕ್ಟ್ ಮಾಡ್ತಿದ್ಯಾ? ಫ್ಯಾಷನ್ ಫೀಲ್ಡಲ್ಲಿ ಬೆಳಿಬೇಕು ಅನ್ನೋ ತಾನೇ ನಿನ್ನ ಆಸೆ, ಮತ್ತೆ ಯಾಕೆ ಹೀಗೆ ಮಾಡ್ತಿದ್ಯಾ? ನಾನೇನು ರಿಜೆಕ್ಟ್ ಮಾಡ್ತಾ ಇಲ್ಲ ಅಕ್ಕ, ಬಟ್ ಈ ಸರ್ತಿ ಬೇಡ, ನೆಕ್ಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಯಾರೂ ಅರ್ಥನೇ ಮಾಡ್ಕೋತಾ ಇಲ್ಲ ನನ್ನ. ಬಟ್ ಯಾಕೆ ಈ ಸಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಏನಾಗಿದೆ? ಅಪ್ಪಿ, ನೀನು ಯಾವಾಗಲೂ ಮನೆಯಲ್ಲೇ ಇರ್ತೀಯಂತೆ, ಆಚೆ ಎಲ್ಲೂ ಹೋಗ್ತಿಲ್ಲ, ಏನು ಪ್ರಾಬ್ಲಮ್ಮು? ಇಲ್ಲ ಅಕ್ಕ, ಆ ಥರದ್ದೇನೂ ಇಲ್ಲ. ಸಿಕ್ಕಾಗ ಎಲ್ಲ ಹೇಳ್ತೀನಿ. ಇಲ್ಲ ಅಪ್ಪಿ, ನಾನು ಮನೆಗೆ ಬಂದಾಗಲೂ ನಾನು ನಿನಗೆ ಅಷ್ಟು ಕೇಳಿದೆ, ಆದರೂ ನೀನು ನನಗೇನು ಹೇಳಿಲ್ಲ. ನೀನು ನಾರ್ಮಲ್ ಆಗಂತೂ ಇಲ್ಲ ಅಪ್ಪಿ. ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗಲೇಬೇಕು. ಅಕ್ಕ, ನಿನ್ನ ಹತ್ರ ಶೇರ್ ಮಾಡದೇ ಇರ್ತೀನಾ? ಸದ್ಯ ನನಗೆ ಈ ಮಾಡಲಿಂಗ್ ಜೊತೆ ಇನ್ನೂ ಏನೋ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ನಂಗೆ ಸ್ವಲ್ಪ ಟೈಮ್ ಕೊಡಿ. ಸರಿ, ಓಕೆ. ಸರಿ ಅಕ್ಕ, ಬಾಯ್. ಇವಳು ಹೀಗೆ ಆಡ್ತಿರೋದು, ಪಾರ್ಥ ಸೋಲೋ ಟ್ರಿಪ್ ಅಂತ ಸುಳ್ಳು ಹೇಳಿ ಸ್ಕೂಲಿಗೆ ಹೋಗಿರೋದು, ಇದನ್ನೆಲ್ಲ ನೋಡ್ತಿದ್ರೆ ಅಪ್ಪ, ಪಾರ್ಥ ಮತ್ತು ಅಪೇಕ್ಷಾ ಮಧ್ಯ ಏನೋ ನಡೆದಿರೋದಂತೂ ಸತ್ಯ. ಅಲ್ಲಿಗೆ ಅಪ್ಪಗೆ ಪಾರ್ಥ ಮತ್ತು ಅಪೇಕ್ಷಾ ವಿಷಯ ಗೊತ್ತಾಯಿತು ಅಂತಾಯಿತು. ಕೊನೆಗೂ ನನ್ನ ಭಯ ನಿಜ ಆಗೋಯ್ತು. ಇದು ಈ ರೀತಿ ಆಗಬಾರ್ದಾಗಿತ್ತು.